ವೈಕುಂಠ ಏಕಾದಶಿಯ ಪ್ರಯುಕ್ತ ಮೈಸೂರಿನ ಒಂಟಿಕೊಪ್ಪಲ್ನಲ್ಲಿರುವಂತಹ ವೆಂಕಟರಮಣ ದೇವಾಲಯದಲ್ಲಿ ಭಕ್ತಾದಿಗಳು ಬೆಳಗ್ಗಿನಿಂದಲೂ ಕೂಡ ದೇವರ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು ತಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಹೋಗಬಹುದು. ಇವತ್ತೇನು ವೈಕುಂಠ ಏಕಾದಶಿಯ ದಿನ ಭಗವಾನ್ ವಿಷ್ಣುವಿನ ವೈಕುಂಠದ ದ್ವಾರ ಓಪನ್ ಆಗುತ್ತೆ. ಆ ದಿನ ಭಗವಂತನ ದರ್ಶನ ಮಾಡಿದರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ನಂಬಿಕೆ. ಹಾಗಾಗಿ ಜನ ದೇವರ ದರ್ಶನಕ್ಕಾಗಿ ಬೆಳಗ್ಗಿನಿಂದಲೂ ಕೂಡ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ವಿಷ್ಣುವಿನ ವೈಕುಂಠ ಏನಿದೆ ಅದರ ದ್ವಾರ ಓಪನ್ ಆಗತ್ತೆ. ಸೊ ಇವತ್ತು ಭಗವಂತನ ದರ್ಶನ ಮಾಡಿದರೆ ತಮಗೆ ಮೋಕ್ಷ ಪ್ರಾಪ್ತಿ ಆಗತ್ತೆ, ಮಾಡಿದ ಪಾಪಗಳ ಫಲ ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಜನರ ನಂಬಿಕೆ. ಹಾಗಾಗಿ ದೇವರ ದರ್ಶನಕ್ಕಾಗಿ ಬೆಳಗ್ಗೆ ಏನು 6:30ಕ್ಕೆ ವೈಕುಂಠದ ದ್ವಾರ ಏನು ದೇವಾಲಯದಲ್ಲಿ ಓಪನ್ ಆಗಿದೆ, ಆ ಮೂಲಕ ದೇವರ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ, ಇದು ಮೈಸೂರಿನ ಒಂಟಿಕೊಪ್ಪಲ್ನಲ್ಲಿ ಇರುವಂತಹ ವೆಂಕಟರಮಣ ದೇವಾಲಯ. ಇಲ್ಲಿಂದ ವಿವಿಪುರಂ ಪೊಲೀಸ್ ಸ್ಟೇಷನ್ನವರೆಗೂ ಕೂಡ ಕ್ಯೂ ಇದೆ. ಅಷ್ಟು ರಶ್ ಇದ್ರೂ ಕೂಡ ಜನರು ಕಾದು ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ. ಸೊ ಒಂದಷ್ಟು ಜನರನ್ನು ಮಾತನಾಡಿಸುವಂಥ ಕೆಲಸ ಕೂಡ ಮಾಡ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ದೀರಾ? ನಾವು ಇಲ್ಲೇ ವಿಜಯನಗರ ಪೋಸ್ಟ್ ಸ್ಟೇಜಿಂದ ಮೇಡಮ್. ಭಾಳ ರಶ್ ಇದೆ, ಆದರೂ ಕೂಡ ದೇವರ ದರ್ಶನಕ್ಕೆ ಬೆಳಗ್ಗೆಯಿಂದ ನಿಂತಿದ್ದೀರಾ? ಹೌದು ಸರ್, ನಿಂತಿದ್ದೀವಿ. ನೋಡಬೇಕು ಅಂತ ತುಂಬ ಇದು. ಇವತ್ತು ಒಳ್ಳೆ ದಿನ ಅಲ್ವಾ? ಬರ್ತೀವಿ, ಪ್ರತಿ ವರ್ಷನೂ ಬರ್ತೀವಿ. ಒಳ್ಳೆ ದಿನ ಅಲ್ವಾ, ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ದೇವರ ದರ್ಶನ ಮಾಡಿದ್ರೆ ವೈಕುಂಠ ದ್ವಾರದ ಮೂಲಕ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಹೌದು ಮೇಡಮ್, ಹೌದು ಮೇಡಮ್. ಅದು ತುಂಬ ನಂಬಿಕೆ ಅನ್ನೋದೇ ದೊಡ್ಡದಲ್ವ ಮೇಡಮ್. ದೇವ್ರ ಮೇಲೆ ನಾವು ನಂಬಿಕೆ ಇಟ್ಟರೆ ನಮ್ಮ ಮೇಲೆ ದೇವ್ರ ಭಯ ಇರ್ತದೆ. ಎಷ್ಟು ವರ್ಷದಿಂದ ಏಕಾದಶಿ ಆಚರಣೆ? ನಾವು ಬರ್ತಾ ಇರ್ತೀವಿ ಮೇಡಮ್, ವರ್ಷ ಬರ್ತಾ ಇರ್ತೀವಿ. ನಾವು ಇಲ್ಲೇ ಪಡುವರಳ್ಳಿಯಿಂದ. ಎಷ್ಟೊತ್ತಿಗೆ ಬಂದ್ವಿ? ಇವಾಗ ಸ್ವಲ್ಪ ಅರ್ಧ ಗಂಟೆ ಆಯಿತು. ಭಾಳ ರಶ್ ಇದೆ. ರಶ್ ಇದೆ, ಕಾದು ಹೋಗ್ಬೇಕಲ್ವಾ. ಕಾದಿ ಮಾಡಿದ್ರೆ ಪುಣ್ಯ ಬರ್ತದಂತೆ. ಪ್ರತಿ ವರ್ಷ ವಾರ ಬರ್ತೀವಿ ನಾವು. ತುಂಬ ರಶ್ ಇದೆ, ನೋಡಬೇಕು ಎಷ್ಟೊತ್ತಿಗಾಗುತ್ತೆ ದರ್ಶನ. ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ದೀವಿ. ನೋಡೋಣ ಒಳಗಡೆ ಹೋದ್ಮೇಲೆ. ದರ್ಶನ ಮಾಡೋದೇ ದೊಡ್ಡ ಖುಷಿ ಅಲ್ವಾ? ಕಾದು ದರ್ಶನ ಮಾಡೋದೇ ಖುಷಿ. ಹೌದು, ಖುಷಿ ಆಗುತ್ತೆ. ಈಗ ಜಸ್ಟ್ ಬಂದಿರೋದು, ಇನ್ನೂ ದರ್ಶನ ಆಗಿಲ್ಲ. ಬಟ್ ದರ್ಶನ ಮಾಡಿ ಹೋಗ್ಬೇಕು. ತುಂಬ ಕ್ರೌಡ್ ಇದೆ, ಬಟ್ ಕ್ರೌಡ್ ಇದ್ರೂ ದರ್ಶನ ಮಾಡ್ಕೊಂಡೇ ಹೋಗೋದು. ನಾನು ದರ್ಶನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಮತ್ತು ಡೈರೆಕ್ಟ್ ಸ್ವರ್ಗ ಸೇರ್ತೀವಿ ಅನ್ನೋದೊಂದು ಇದೆ. ಸೊ ಅದಕ್ಕೋಸ್ಕರನೇ ಬಂದಿರೋದು. ಮತ್ತು ಇವತ್ತು ಉಪವಾಸ ಇದ್ದು ಯಾರೆಲ್ಲ ಈ ವ್ರತ ಆಚರಣೆ ಮಾಡ್ತಾರೋ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ಅದೇ ಥರ ನಾನು ಮಾಡ್ತಾಯಿದ್ದೀನಿ, ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇದೆ. ನಾನೀಗ ಒಂದು ಆ್ಯಕ್ಚುಲಿ 3 ಇಯರ್ಸಿಂದ ಮಾಡ್ತಾ ಇರೋದು. ಇಲ್ಲಿಗೆ ನಾನು ವರ್ಷ ಬರ್ತೀನಿ. ನಾನು ಅದೇ ವ್ರತ ಮಾಡಿ ಬರ್ತೀವಿ ಮೇಡಮ್. ವರ್ಷ ಬಂದು ಆಮೇಲೆ ಅದೇ ಇವತ್ತು ಒಂದಿನ ಉಪವಾಸ ಇರ್ತೀವಿ. ನಾಳೆ ಬೆಳಗ್ಗೆ ಮಾಡಿ ವ್ರತ ಮುರಿತೀವಿ. ಇರ್ತೀವಿ ಮಾಮೂಲಿ ಅಷ್ಟೇ, ಉಪವಾಸ ಇರ್ತೀವಿ. ಇನ್ನು ಮನೆಗೆ ಹೋಗಿ ಅಷ್ಟೇ. ಎಸ್, ನೋಡಿದ್ರಲ್ಲ, ಇದಿಷ್ಟು ಕೂಡ ಭಕ್ತಾದಿಗಳ ಮಾತಾಗಿರುವಂಥದ್ದು. ಅಂದರೆ ಎಷ್ಟು ರಶ್ ಆದರೂ ಪರವಾಗಿಲ್ಲ, ಕಾದು ದೇವರ ದರ್ಶನ ಮಾಡೋದ್ರಲ್ಲೇ ಖುಷಿ ಇದೆ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆಗೆ ಪವಿತ್ರ ರಾಜು, ಇಂಡಿಯನ್ ಟಿವಿ, ಮೈಸೂರು.